ನೀಟ್ ಅಕ್ರಮವನ್ನ ಖಂಡಿಸಿ ಕಾಂಗ್ರೆಸ್ ಕಲಿಗಳು ಇದೀಗ ಅಖಾಡಕ್ಕಿಳಿದಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ, ರೋಷಾವೇಶ ಎಲ್ಲವೂ ಕೂಡ ಭುಗಿಲೆದ್ದಿದೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ರೋಷಾವೇಶವನ್ನ ತೋರಿಸ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ. ಯಾಕಂತಂದ್ರೆ ನೀಟ್ ನಲ್ಲಿ ಅಕ್ರಮ ಆಗಿತ್ತು, ಅದು ಸರಿ ಇಲ್ಲ ಅಂತ ಖಂಡಿಸಲಾಗಿತ್ತು. ನೀಟ್ ಅಕ್ರಮವನ್ನ ಖಂಡಿಸಿ ಅಖಾಡಕ್ಕಿಳಿದ ಕಾಂಗ್ರೆಸ್ ಕಲಿಗಳು. ಕೇಂದ್ರ ಸರ್ಕಾರದ ವಿರುದ್ಧ ಭುಗಿಲೆದ್ದ ಕಾಂಗ್ರೆಸ್ ರೋಷಾವೇಶ. ಪಿಎಂ ಕಾಂಪ್ರಮೈಸ್, ಐ ಆಮ್ ಕಾಕ್ರೋಚ್ ಟಿ ಶರ್ಟ್ ಹಾಕೊಳ್ಳಲಾಗಿದೆ, ರಿಲೀಸ್ ಮಾಡಲಾಗಿದೆ. ಕಾಕ್ರೋಚ್ ಟಿ ಶರ್ಟ್ ರಿಲೀಸ್ ಮಾಡಿ ಕೇಂದ್ರಕ್ಕೆ ಕೈ ಸರ್ಕಾರ ಇದೀಗ ವ್ಯಂಗ್ಯವನ್ನ ಮಾಡ್ತಾ ಇದೆ. ಫ್ರೀಡಂ ಪಾರ್ಕ್ ಟು ಲೋಕಭವನ ಚಲೋ ವೇಳೆ ಹೈಡ್ರಾಮವೇ ಕ್ರಿಯೇಟ್ ಆಗಿದೆ. ಪೊಲೀಸರು ಹಾಗೂ ಕಾರ್ಯಕರ್ತರ ಮಧ್ಯೆ ಭೀಕರವಾದಂತಹ ನೂಕಾಟ, ತಳ್ಳಾಟ ಕೂಡ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡಿದೆ. ಹಾಗಾಗಿ ಇದೀಗ ಕಾಂಗ್ರೆಸ್ ಸರ್ಕಾರ ಭುಗಿಲೆದ್ದಿರುವಂಥದ್ದು, ಅಖಾಡಕ್ಕಿಳಿದಿದೆ. ಕಾಂಗ್ರೆಸ್ ಕಲಿಗಳು ಇದನ್ನ ಖಂಡಿಸ್ತಾ ಇದ್ದಾರೆ. ಹಾಗಾಗಿ ಚಲೋ ಮಾಡ್ತಾ ಇದ್ದಾರೆ. ರೋಷಾವೇಶ ಭುಗಿಲೆದ್ದಿರುವಂಥದ್ದು, ಮನ ಬಂದಂತೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಹಾಗಾಗಿ ಪಿಎಂ ಕಾಂಪ್ರಮೈಸ್ ಹಾಗೂ ಐ ಆಮ್ ಕಾಕ್ರೋಚ್ ಟಿ ಶರ್ಟ್ ಅನ್ನ ರಿಲೀಸ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಕೈ ಸರ್ಕಾರ ಇದೀಗ ವ್ಯಂಗ್ಯವನ್ನ ಮಾಡ್ತಾ ಇರುವಂಥದ್ದು. ಫ್ರೀಡಂ ಪಾರ್ಕ್ ಟು ಲೋಕಭವನ ಚಲೋ ವೇಳೆ ಹೈಡ್ರಾಮವೇ ಕ್ರಿಯೇಟ್ ಆಗಿದೆ. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ಭೀಕರವಾದಂತಹ ನೂಕಾಟ, ತಳ್ಳಾಟ ಎಲ್ಲವೂ ಕೂಡ ಆಗಿದೆ. ಬ್ಯಾರಿಕೇಡ್ ಅನ್ನ ಮುರಿದು ಪ್ರತಿಭಟನಾಕಾರರನ್ನ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿರುವಂಥದ್ದು. ಅದಕ್ಕೆ ಯತ್ನವನ್ನ ಕೂಡ ಮಾಡಲಾಗಿತ್ತು. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬೇಡಿ, ಯಾಕೆ ಈ ರೀತಿಯಾಗಿ ಮಾಡ್ತಿದ್ದೀರಾ, ವರ್ಷಾನುಗಟ್ಟಲೆ ತಿಂಗಳುಗಟ್ಟಲೆ ಓದಿ ಏನೋ ಮಾಡಬೇಕು ಅನ್ನುವ ಕನಸುಗಳನ್ನ ಹೊತ್ಕೊಂಡಿದ್ದಂಥವ್ರು, ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ಮೋದಿ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ, ಭುಗಿಲೆದ್ದಿದೆ ಆಕ್ರೋಶ ಅನ್ನೋದು. ಈಗ ಆಲ್ರೆಡಿ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಯ್ತು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಅದೆಲ್ಲವನ್ನ ಮರೆತು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾರೆ. ಮೋದಿ ಮಾತ್ರ ಫಾರಿನ್ ಟೂರ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತೊಂದು ಕಡೆನಲ್ಲಿ ನಮ್ಮ ಕಂಟ್ರೀಸ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಕೂಡ ಯಾವುದೇ ರೀತಿಯಾದಂತಹ ಆಕ್ಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾನ್ಸಲ್ ಅಷ್ಟೇ ಮಾಡಿದ್ದಾರೆ. ಇನ್ನು ಲೋಕಭವನ ಚಲೋ ವೇಳೆ ಕಾಂಗ್ರೆಸ್ ಹೈ ಡ್ರಾಮಾ ಕ್ಲೈಮ್ಯಾಕ್ಸ್. ಲೋಕಭವನಕ್ಕೆ ಮುತ್ತಿಗೆ ಹಾಕುವ ಯೂತ್ ಕಾಂಗ್ರೆಸ್ ಪ್ಲಾನ್ ಫ್ಲಾಪ್ ಆಗಿದೆ. ಖಾಕಿ ಪಡೆಯ ಚಾಣಾಕ್ಷ ನಡೆಗೆ ಪ್ರತಿಭಟನೆ ತಣ್ಣಗಾಗಿಸಲು ಕಸರತ್ತನ್ನ ಮಾಡಲಾಗಿತ್ತು. ರಾಜ್ಯಾಧ್ಯಕ್ಷ ಮಂಜುನಾಥ್ ಸೇರಿ ಕಾರ್ಯಕರ್ತರನ್ನ ಖಾಕಿ ವಶಕ್ಕೆ ಪಡೆದುಕೊಂಡಿದೆ. ಬ್ಯಾರಿಕೇಡ್ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರ ಪಡೆಗೆ ಖಾಕಿ ತಡೆಯನ್ನ ಹಾಕಿರುವಂಥದ್ದು. ಖಾಕಿ ಕೋಟೆಯನ್ನ ಮುರಿದು ಮುನ್ನುಗ್ಗೋದಕ್ಕೆ ಯೂತ್ ಕಾಂಗ್ರೆಸ್ ಯತ್ನವನ್ನ ಮಾಡಿತ್ತು. ನಡು ರಸ್ತೆಯಲ್ಲೇ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಹೋರಾಟವನ್ನ ಮಾಡೋದಕ್ಕೆ ಬ್ಯಾರಿಕೇಡ್ ಅನ್ನ ಮುರಿದು ಒಳಗಡೆ ಹೋಗೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಆ ಒಂದು ಪ್ಲಾನ್ ಅನ್ನ ಫ್ಲಾಪ್ ಮಾಡಿರುವಂಥದ್ದು. ಖಾಕಿ ಪಡೆ ಎಲ್ಲರನ್ನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. ಲೋಕಭವನಕ್ಕೆ ಮುತ್ತಿಗೆ ಹಾಕುವಂತಹ ಪ್ಲಾನ್ ಫ್ಲಾಪ್ ಆಗಿರುವಂಥದ್ದು. ಪೊಲೀಸರು ಕಾರ್ಯಕರ್ತರನ್ನ ನಿಯಂತ್ರಣಗೊಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರನ್ನ ವಶಕ್ಕೆ ಕೂಡ ಪಡೆದುಕೊಂಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಹಲವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನಿನ್ನೆಯಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಈ ಕಾಕ್ರೋಚ್ ಅನ್ನುವಂತಹ ಪಾರ್ಟಿ ಏನಿತ್ತು, ಆ ಪಾರ್ಟಿ ಅಥವಾ ಜಿರ್ಲೆ ಅನ್ನುವ ಕುರಿತಾಗಿ ಒಂದು ಸಾಂಗ್ ಅನ್ನು ಕೂಡ ಯೂತ್ ಕಾಂಗ್ರೆಸ್ ಅಫಿಷಿಯಲ್ ಪೇಜ್ ಅಲ್ಲಿ ಕೂಡ ಹಾಕಲಾಗಿತ್ತು. ಈ ರೀತಿಯಾಗಿ ಹೋರಾಟವನ್ನ ಮಾಡ್ಕೊಳ್ತಾ ಬಂದಿದ್ದು. ಇದೀಗ ಲೋಕಭವನಕ್ಕೆ ಮುತ್ತಿಗೆಯನ್ನ ಹಾಕೋದಕ್ಕೂ ಕೂಡ ಯತ್ನವನ್ನ ಮಾಡಿದಂಥದ್ದು. ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಬ್ಯಾರಿಕೇಡ್ ಅನ್ನ ಮುರಿದು ಲೋಕಭವನಕ್ಕೆ ಮುತ್ತಿಗೆಯನ್ನ ಹಾಕೋದಕ್ಕೆ. ಆದ್ರೆ ಆ ಒಂದು ಪ್ಲಾನ್ ಅನ್ನ ಇದೀಗ ಪೊಲೀಸ್ ಪಡೆ ಫ್ಲಾಪ್ ಅನ್ನ ಮಾಡಿರುವಂಥದ್ದು. ಮುತ್ತಿಗೆ ಹಾಕೋದಕ್ಕೆ ಬಿಟ್ಟಿಲ್ಲ. ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಲಾಗ್ತಿದ್ದಂಥದ್ದು. ಯಾಕಂತ ಅಂದ್ರೆ ಕೇಂದ್ರ ಸರ್ಕಾರ ಇಟ್ಟಂತಹ ಒಂದೇ ಒಂದು ನಡೆ ಸರಿ ಇಲ್ಲ. ಹಲವು ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಾ ಇದೆ. ವರ್ಷಾನುಗಟ್ಟಲೆ ಓದಿ ಬರ್ದು ಎಲ್ಲವನ್ನ ಮಾಡಲಾಗಿತ್ತು. ಆದ್ರೂ ಕೂಡ ಈ ಕುರಿತಾಗಿ ಕೇಂದ್ರ ಸರ್ಕಾರ ಮಾಡಿದಂತಹ ಒಂದೇ ಒಂದು ನಿರ್ಲಕ್ಷ್ಯ ಧೋರಣೆ ಏನಿತ್ತು, ಅದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಇಂದು ಚಿಂತೆಗೀಡಾಗಿದ್ದಾರೆ. ಹಾಗಾಗಿ ಆಕ್ರೋಶ ಅನ್ನೋದು ಹೊರಗಡೆ ಹಾಕಲಾಗ್ತಾ ಇರುವಂಥದ್ದು.